ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಭಾನುವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಇದು ಸಿಂಪಲ್ ಆಗಿರೋ ಒಂದು ನನ್ನ ಮಾರ್ನಿಂಗ್ ರೊಟೀನ್ ಆಗಿರುತ್ತೆ. ಹಾಗೆ ಈ ವಿಡಿಯೋದಲ್ಲಿ ನಾನು ಒಂದು ಸಿಂಪಲ್ ಆಗಿರೋ ರಂಗೋಲಿ ಡಿಸೈನ್ ಕೂಡ ಶೇರ್ ಮಾಡಿದ್ದೀನಿ. ಇವತ್ತಿನ ಬ್ರೇಕ್ಫಾಸ್ಟಿಗೆ ಕಡಲೆಕಾಳು ಉಸ್ಲಿನ ಮಾಡಿದ್ದೆ, ಆ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನಾನು ಕೂಡ ಬೆಳಗ್ಗೆನೆ ಬೇಗ ಎದ್ದಿದ್ದೆ. ಬೆಳಗ್ಗೆ ಬೇಗ ಎದ್ದೆ ಎಲ್ಲನೂ ಕೆಲಸನೂ ಕೂಡ ಬೇಗನೆ ಮುಗಿದ್ಬಿಡುತ್ತೆ ಅಂಥೇಳಿ ನಾನು ಕೂಡ ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆನ ಮುಗಿಸ್ಕೊಳೋಣ ಅಂಥೇಳಿ ದೇವ್ರ ಪೂಜೆನ ಮುಗಿಸ್ಕೊತಾ ಇದ್ದೀನಿ. ನಾನು ಯೂಶ್ವಲಿ ಜಾಸ್ತಿ ಮಾಡೋದು ಅಂತ ಹೇಳಿದ್ರೆ ಕಳಸ ಇಡೋದು ಎಲ್ಲ ಶುಕ್ರವಾರನೇ. ಬೇರೆ ದಿನ ಎಲ್ಲ ನಾರ್ಮಲಾಗಿ ಹೂವನ ತೆಗೆದು ಜಸ್ಟ್ ಹೂವನ ಇಟ್ಟು ದೀಪನ ಹಚ್ತೀನಿ ಅಷ್ಟೇನೆ. ಅಷ್ಟರಲ್ಲಿ ನಾನು ಎದ್ದಿದ್ನಲ್ಲ, ಅದೇ ಟೈಮ್ಗೆ ನನ್ನ ಮಗಳು ಕೂಡ ಎದ್ಬಿಟ್ಟಿದ್ಲು. ಅವಳಿಗೂ ಕೂಡ ಸ್ನಾನ ಮಾಡಿಸಿ ಫ್ರೆಶ್ ಅಪ್ ಮಾಡಿ ರೆಡಿ ಮಾಡಿಬಿಟ್ಟಿದ್ದೆ. ಏಕೆ ಅಂತ ಹೇಳಿದ್ರೆ ಅವಳು ರೆಡಿ ಆದ್ಲು ಅಂತ ಹೇಳಿದ್ರೆ ನನಗೆ ಅರ್ಧ ಕೆಲಸನೂ ಕೂಡ ಮುಗ್ದಿರುತ್ತೆ. ಅದಕ್ಕೇನೆ ಅವಳು ಕೂಡ ಪೂಜೆ ಮಾಡ್ತೀನಿ ಅಂತ ಅಂತಿದ್ಲು. ಹಾಗೆ ಹೊಸ್ಲಿಗೆ ರಂಗೋಲಿ ಕೂಡ ಇಟ್ಟಿದ್ನಲ್ಲ, ಅವಳೇ ಇಡ್ತೀನಿ ಹೂವನ ಅಂತ ಅಂತಿದ್ಲು. ಅವಳಿಗೂ ಕೂಡ ಕೊಟ್ಟಿದ್ದೆ, ಅವಳೇ ಹೂವನ ಇಡ್ತಿದ್ಲು. ನನ್ನ ಮಾರ್ನಿಂಗ್ ರೊಟೀನ್ ಅಂತ ಅಂದರೆ ಜಾಸ್ತಿ ಏನೂ ಇರೋದಿಲ್ಲ. ನೈಟೇ ಆಲ್ಮೋಸ್ಟ್ 90% ಕ್ಲೀನ್ ಮಾಡಿ ಇಟ್ಬಿಟ್ಟಿರ್ತೀನಿ. ಪಾತ್ರೆ ಏನಾನ ಇತ್ತು ಅಂತ ಹೇಳಿದ್ರೆ ಅವಾಗಲೇ ತೊಳ್ಕೊಂಡ್ಬಿಟ್ಟಿರ್ತೀನಿ, ಬೆಳಗ್ಗೆ ಸುಲಭ ಆಗುತ್ತೆ ಅಂತ ಹೇಳಿ. ಬೆಳಗ್ಗೆ ಏನಾನ ನಾನು ಸ್ವಲ್ಪ ಜಾಸ್ತಿ ಕೆಲಸ ಮಾಡೋಣ ಅಂತ ಹೇಳಿದ್ರೆ ಕುಂಜಲ್ ಕೂಡ ಎದ್ದಿರ್ತಾಳೆ, ಅದಕ್ಕೇ ಬೆಳಗ್ಗೆ ಜಾಸ್ತಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಆದಷ್ಟು ನನಗೆ ಎಷ್ಟಾಗುತ್ತೋ ಅಷ್ಟು ನೈಟೇ ಕ್ಲೀನ್ ಮಾಡಿ ಎತ್ತಿಟ್ಬಿಡ್ತೀನಿ, ಬೆಳಗ್ಗೆ ನಂಗೆ ಸುಲಭ ಆಗುತ್ತೆ ಅಂತ ಹೇಳಿ. ಬೆಳಗಿನ ಬ್ರೇಕ್ಫಾಸ್ಟಿಗೆ ರೊಟ್ಟಿ ಮಾಡಿ ಕಡಲೆಕಾಳು ಉಸ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನಾನಂತೂ ರೊಟ್ಟಿ ಮಾಡಿ ತುಂಬ ದಿನನೇ ಆಗೋಯ್ತು. ಈ ನಡುವೆ ಅಂತೂ ರೊಟ್ಟಿನೇ ಮಾಡಿರಲಿಲ್ಲ. ಟೈಮ್ ಆಗುತ್ತೆ ಅಂತ ಹೇಳಿ ಬರೀ ರೈಸ್ ಬಾತ್ನೇ ಮಾಡ್ತಿದ್ದೆ, ಇಲ್ಲಾಂದರೆ ಚಪಾತಿನ ಮಾಡ್ಕೊತಿದ್ದೆ. ನಮ್ಮ ಕಡೆ ಜೋಳದ ರೊಟ್ಟಿ ಮಾಡೋದು ತುಂಬ ಫೇಮಸ್ ಉತ್ತರ ಕರ್ನಾಟಕದಲ್ಲಿ. ಸೊ ನಾನು ಕೂಡ ಕಲ್ತಿದ್ದೀನಿ, ಬಟ್ ಅಷ್ಟಾಗಿ ಬರೋದಿಲ್ಲ ಅಂತಂದ್ರು ಸ್ವಲ್ಪನಾದರೂ ಮಾಡ್ತೀನಿ. ಅದಕ್ಕೆ ಇವತ್ತು ಜೋಳದ ರೊಟ್ಟಿನ ಮಾಡಿ ಕಡಲೆಕಾಳು ಉಸ್ಲಿನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ರೊಟ್ಟಿ ಉತ್ತರ ಕರ್ನಾಟಕದಾದರೆ ಕಡಲೆಕಾಳು ಉಸ್ಲಿ ನಮ್ಮ ಕಡೆದು, ಅದಕ್ಕೆ ಆ ಕಾಂಬಿನೇಷನಲ್ಲಿ ಇವತ್ತು ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಮಾಡ್ಕೋಬೋದು ಕಡಲೆಕಾಳು ಉಸ್ಲಿನ. ನಾನು ನಾರ್ಮಲಾಗಿ ಏನಾನ ಈ ರೀತಿ ಕಾಳೆ ನೆನೆಸಿ ಮಾಡ್ತೀನಿ ಅಂತ ಹೇಳಿದ್ರೆ ಈ ಥರ ಮೊಳಕೆ ತೆಗೆದೇ ಮಾಡಿರ್ತೀನಿ. ಯಾಕೆ ಅಂತಂದರೆ ಪ್ರೋಟೀನ್ ಅಂಶ ಜಾಸ್ತಿ ಸಿಗುತ್ತೆ ಅಂತೇಳಿ. ಹಾಗೆ ಅದನ್ನು ಮಾಡ್ಕೊಳ್ಳೋಣ ಅಂಥೇಳಿ ರೆಡಿ ಮಾಡ್ಕೊತಿದ್ದೆ. ಸೊ ಅದಕ್ಕೆಲ್ಲ ಏನೇನು ಬೇಕು ಅಂತ ಹೇಳಿ ಎಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಸಿಂಪಲಾಗಿ ಮಾಡ್ಕೋಬೋದು, ಜಾಸ್ತಿ ಏನು ನಾನು ಮಸಾಲೆ ಏನೂ ಹಾಕು ಮಾಡೋದಿಲ್ಲ. ಅದೊಂದು ಥರ ಮಾಡ್ತೀನಿ. ಬಟ್ ಇದು ನಾರ್ಮಲಾಗಿ ದೇವಸ್ಥಾನದಲ್ಲಿ ಮಾಡ್ತೀವಲ್ಲ ಅದೇ ರೀತಿ ಕಡಲೆಕಾಳು ಉಸ್ಲಿನ ಮಾಡ್ಕೊತೀನಿ. ಆದರೆ ಇದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿನ ಸೇರಿಸ್ಕೊಂಡಿರ್ತೀನಿ. ಅದು ಬೇರೆ ಥರ ಮಾಡಬೇಕು, ದೇವಸ್ಥಾನ ಪ್ರಸಾದ ಕೊಡೋದು ಅಂತ ಹೇಳಿದ್ರೆ ಚಿತ್ರಾನ್ನ ಗೊಜ್ಜು ಮಾಡ್ತೀವಲ್ಲ ಆ ರೀತಿ ಕಳಿಸ್ಕೊಳೋದು. ಬಟ್ ನಾನು ಇವತ್ತು ಮಾಡೋದು ನಾರ್ಮಲಾಗಿ ಕುಕ್ಕರಲ್ಲಿ ಕೂಗಿಸಿ ಎಲ್ಲನೂ ಕೂಡ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ಕೂಗಿಸಿ ಆ ರೀತಿ ಮಾಡ್ಕೊತೀನಿ. 2 ಥರ ಅಲ್ಲ 3 ಥರ ಕೂಡ ಮಾಡ್ತೀನಿ ನಾನು ಕಡಲೆಕಾಳು ಉಸ್ಲಿಲಿ. ನನಗೆ 3 ಥರದಲ್ಲಿ ತುಂಬ ಇಷ್ಟ ಆಗೋದು ರೊಟ್ಟಿಗೆ ಅಂತ ಹೇಳಿದ್ರೆ ಈ ರೀತಿ ಸ್ವಲ್ಪ ನೀರು ಸಿಗೋದ್ರಿಂದ ಕುಂಜಲು ಕೂಡ ಚೆನ್ನಾಗಿ ತಿಂತಾಳೆ. ರೊಟ್ಟಿನೂ ಕೂಡ ಅದರಲ್ಲಿ ಡಿಪ್ ಮಾಡಿ ತಿನ್ನಿಸಿದ್ರೆ ಅವಳು ಕ್ಲೀನಾಗಿ ತಿಂತಾಳೆ ಅಂತೇಳಿ. ಇಲ್ಲ ಅಂತ ಹೇಳಿದ್ರೆ ಕಚ್ಚಕ್ಕೆ ಲೇಟ್ ಮಾಡ್ಕೊತಾಳೆ. ಅಷ್ಟಾಗಿ ಇನ್ನು ಹಲ್ಲು ಬಂದಿಲ್ಲ ಅವಳಿಗೆ, ಸ್ವಲ್ಪ ಬಂದಿದೆ. ಬಟ್ ಸಾಫ್ಟಾಗಿರೋದು ಅಂತ ಹೇಳಿದ್ರೆ ಬೇಗನೆ ತಿಂತಾಳೆ. ಸ್ವಲ್ಪ ರೊಟ್ಟಿ ಅಂತೇಳಿ ಸ್ವಲ್ಪ ಡಿಲೇ ಮಾಡ್ತಾಳೆ. ಅದಕ್ಕೇ ಈ ರೀತಿ ಸ್ವಲ್ಪ ನೀರಿರೋ ಅಂಥ ಪಲ್ಯ ಮಾಡಿದ್ರೆ ತುಂಬ ಬೇಗನೆ ತಿಂತಾಳೆ ಅಂಥೇಳಿ.
ಈ ಕಡಲೆಕಾಳು ಉಸ್ಲಿ ಮಾಡಲಿಕ್ಕೆ ತುಂಬ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದಿಲ್ಲ. ಜಸ್ಟ್ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಇದ್ರೇ ಸಾಕು, ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು. ನಾನು ಮೊದಲಿಗೆ ಇಲ್ಲಿ ಕುಕ್ಕರ್ನ ಇಟ್ಕೊಂಡಿದ್ದೆ, ಅದಕ್ಕೆ ಆಯಿಲ್ನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಆಯಿಲ್ ನಾನಂತೂ ಸ್ವಲ್ಪ ಬಳಸೋದ್ರಿಂದ ಸ್ವಲ್ಪ ಕಮ್ಮಿನೇ ಯೂಸ್ ಮಾಡ್ತೀನಿ. ಅದಕ್ಕೆ ಸಾಸಿವೆ ಹಾಕ್ಕೊತಾ ಇದ್ದೀನಿ, ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ, ಹಾಗೆ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಸಣ್ಣದಾಗಿ ಕಟ್ ಮಾಡಿರೋ ಹಸಿಮೆಣಸಿನ್ಕಾಯಿ, ಹಾಗೆ 1 ಬೌಲ್ ಆಗುವಷ್ಟು ಈರುಳ್ಳಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನನಗೆ ಈರುಳ್ಳಿ ಜಾಸ್ತಿ ಇಷ್ಟ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊತಾ ಇದ್ದೀನಿ. ನಿಮಗೇನ ಅಷ್ಟಾಗಿ ಸ್ವಲ್ಪ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಕಮ್ಮಿನೂ ಕೂಡ ಸೇರಿಸ್ಕೋಬೋದು. ಅದಕ್ಕೆ ನಾನಿಲ್ಲಿ ಕಡಲೆಕಾಳನ್ನ ತೆಗೆದಿಟ್ಕೊಂಡಿದ್ದೆನಲ್ಲ ನೆನೆಸಿ, ಆ ಕಡಲೆಕಾಳನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಒಂದ್ಸಲಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಕಂಪ್ಲೀಟಾಗಿ. ಆಯಿಲು ಎಲ್ಲ ಕಾಳಿಗೂ ಹತ್ಕೋಬೇಕು ಆ ರೀತಿ. ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನಿಲ್ಲಿ 1 ಗ್ಲಾಸ್ ಆಗೋಷ್ಟು ನೀರನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ನೀರಷ್ಟೇ ಆ್ಯಡ್ ಮಾಡ್ಕೊತಿದ್ದೀನಿ. ನಿಮಗೇನ ಜಾಸ್ತಿ ನೀರು ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿನೂ ಕೂಡ ಆ್ಯಡ್ ಮಾಡ್ಕೊಬೋದು. ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡ್ಕೋಬೇಕು. 1 ರಿಂದ 2 ಆಗೋ ಅಷ್ಟು ವಿಷಿಲ್ನ ಕೂಗಿಸ್ಕೊಂಡ್ರೆ ಕಡಲೆಕಾಳು ಉಸ್ಲಿ ರೆಡಿ ಆಗುತ್ತೆ. ತುಂಬ ಕ್ವಿಕ್ಕಾಗೂ ಕೂಡ ಮಾಡ್ಕೊಬೋದು. ಸೊ ಅರ್ಜೆಂಟಲ್ಲಿ ನಮಗೆ ಏನಾನ ಹೊರಗಡೆ ಹೋಗೋದಿತ್ತು ಅಂತ ಹೇಳಿದ್ರೆ, ರೈಸ್ ಬಾತ್ ಇಷ್ಟಪಡ್ದಲ್ಲೇ ಇರೋರು ಈ ರೀತಿ ಕಡಲೆಕಾಳು ಉಸ್ಲಿನ ಮಾಡಿಕೊಂಡೆ ತುಂಬ ಕ್ವಿಕ್ಕಾಗೂ ಕೂಡ ಆಗುತ್ತೆ. ಅದ್ರ ಜೊತೆಗೇನೆ ಸ್ವಲ್ಪ ಪಾತ್ರೆನೂ ಕೂಡ ಇತ್ತು, ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಯಾವಾಗ ಕಡಲೆಕಾಳು ಉಸ್ಲಿಗೆ ಮಾಡಿರ್ತೀನಲ್ಲ, ಯಾವಾಗಲೂ ಅಷ್ಟೇನೆ. ಸೊ ತಿಂಡಿಗೆ ಯಾವಾಗೆಲ್ಲ ಇಡ್ತೀನೋ ಆ ಟೈಮಲ್ಲಿ ಅದು ಕುಕ್ಕರ್ ಬಿಡೋ ಅಷ್ಟರಲ್ಲೇ ಪಾತ್ರೆನೂ ಕೂಡ ವಾಶ್ ಮಾಡ್ಕೊಂಡ್ಬಿಡ್ತೀನಿ, ಟೈಮ್ ಸೇವ್ ಆಗುತ್ತೆ ಅಂತ ಹೇಳಿ. ಹಾಗೆ ಅಡುಗೆ ಮನೆಯೂ ಕೂಡ ಕ್ಲೀನಾಗಿ ಇರುತ್ತೆ. ಅವಾಗಿಂದ ಅವಾಗ ಕೆಲಸ ಮುಗಿಸ್ಕೊಂಡ್ಬಿಟ್ರೆ, ಇಲ್ಲ ಅಂತ ಹೇಳಿದ್ರೆ ಅದು ಕೂಡ ಕೆಲಸ ಡಬಲ್ ಆಗೋಗುತ್ತೆ. ಅದಕ್ಕೇನೆ ಇಲ್ಲಿ ಕಡಲೆಕಾಳು ಉಸ್ಲಿನೂ ಕೂಡ ರೆಡಿ ಆಗಿತ್ತು. ಅದಕ್ಕೆ ನಾನಿಲ್ಲಿ ಸಣ್ಣದಾಗಿ ತುರಿದು ಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮ್ಮಲ್ಲಿ ಕೊಬ್ಬರಿ ಇತ್ತು ಅಂತೇಳಿ ಕೊಬ್ಬರಿನೂ ಕೂಡ ಆ್ಯಡ್ ಮಾಡ್ಕೊಬೋದು. ಅದ್ರ ಜೊತೆಗೇ ನಾನಿಲ್ಲಿ ಜೋಳದ ಹಿಟ್ಟನ್ನು ಕೂಡ ನಾದಿ ಎತ್ತಿಟ್ಟಿದ್ದೆ. ನಾನು ಇದಕ್ಕೆ ಬಿಸಿ ಬಿಸಿಯಾಗಿರೋ ನೀರನ್ನ ಹಾಕ್ಕೊತೀನಿ. ಸ್ವಲ್ಪ ತಣ್ಣಗಿರೋ ನೀರು ಹಾಕಿದ್ರೆ ರೊಟ್ಟಿ ತಟ್ಟಲಿಕ್ಕೆ ಬರೋದಿಲ್ಲ. ಅದಕ್ಕೇ ಬಿಸಿ ಬಿಸಿಯಾಗಿರೋ ನೀರನ್ನ ಹಾಕ್ಕೊಂಡ್ರೆ ರೊಟ್ಟಿನೂ ಕೂಡ ತುಂಬ ಸಾಫ್ಟಾಗಿ ಬರುತ್ತೆ, ಹಾಗೆ ತಟ್ಟಲಿಕ್ಕೂ ಕೂಡ ತುಂಬಾ ಈಸಿ ಆಗುತ್ತೆ. ಸೊ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ಅದೇ ರೀತಿ ನಾನು ರೊಟ್ಟಿನ ಮಾಡ್ಕೊತೀನಿ. ನಮ್ಮ ಮನೇಲಿ ಜೋಳದ ರೊಟ್ಟಿ ಅಂದರೆ ನನ್ನ ಹಸ್ಬೆಂಡ್ಗೆ ತುಂಬಾ ಇಷ್ಟ. ಯಾಕೆ ಅಂತ ಹೇಳಿದ್ರೆ, ನಾನು ತುಮಕೂರು, ಬಟ್ ಅವ್ರದ್ದು ಬೆಳಗಾಮು. ನನಗೆ ಮುದ್ದೆ ಊಟ ಇಷ್ಟ ಆದರೆ ಅವ್ರಿಗೆ ರೊಟ್ಟಿ ಊಟ ಇಷ್ಟ. ಅದಕ್ಕೆ ಅವ್ರಿಗೋಸ್ಕರ ಅಂತ ಹೇಳಿ ಜೋಳದ ರೊಟ್ಟಿ ಮಾಡೋದನ್ನ ಕಲ್ತಿದ್ದೀನಿ. ಬಟ್ ಅಂದ್ರೂ ಹೇಳ್ತಾರೆ ಅಷ್ಟು ತೆಳ್ಳಗೆ ಬರೋದಿಲ್ಲ ಅಂಥೇಳಿ. ಬಟ್ ನಾನು ನನಗೆ ಎಷ್ಟಾಗುತ್ತೋ ಅಷ್ಟು ಕಲ್ತು ರೊಟ್ಟಿನ ಮಾಡ್ತಾಯಿದ್ದೀನಿ. ನೀವೇ ನೋಡ್ತಾ ಇದ್ದೀರಲ್ಲ, ರೊಟ್ಟಿ ತೆಳ್ಳಗೆ ಬಂದಿದೆಯೋ ಇಲ್ವೋ ಅಂತ ಹೇಳಿ ಕಮೆಂಟ್ ಮಾಡಿ. ನನಗೆ ಎಷ್ಟು ಬರುತ್ತೋ ಅಷ್ಟು ತೆಳ್ಳಗೆ ರೊಟ್ಟಿನ ಮಾಡ್ಕೊತೀನಿ. ನಮ್ಮ ಮನೇಲಿ ನನ್ನ ಹಸ್ಬೆಂಡ್ಗೂ ಕೂಡ ನಾನು ಮಾಡೋ ರೊಟ್ಟಿ ಇಷ್ಟ ಆಗುತ್ತೆ. ಒಂದ್ಸಲಿ ತುಂಬ ದಪ್ಪ ಮಾಡಿದ್ಯಾ ಅಂತ ಅಂತಾರೆ, ಬಟ್ ನನಗೆ ಎಷ್ಟು ಬರುತ್ತೋ ಅಷ್ಟು ಮಾಡಿದ್ದೀನಿ. ರೊಟ್ಟಿನೂ ಕೂಡ ತುಂಬ ಚೆನ್ನಾಗಿ ಉಬ್ಬಿ ಬಂದುಬಿಡುತ್ತೆ. ಇದು ಡಯಟ್ ಮಾಡೋರಿಗಂತೂ ತುಂಬ ಬೆಸ್ಟ್ ಅಂತಲೇ ಹೇಳ್ಬೋದು. ನೀವು ಡೈಲಿ ಚಪಾತಿ ತಿಂತೀರಾ ಅಂತಂದ್ರೂ ಸ್ವಲ್ಪ ದಪ್ಪ ಆಗ್ಬೋದು, ಬಟ್ ಈ ಜೋಳದ ರೊಟ್ಟಿ ತಿನ್ನೋದ್ರಿಂದ 100ಗೆ 100% ನೀವು ದಪ್ಪನೇ ಆಗೋದಿಲ್ಲ. ಅದಕ್ಕೆ ಡೈಲಿ ಜೋಳದ ರೊಟ್ಟಿ ತಿನ್ನಿ, ಹಾಗೆ ಹೆಲ್ದಿನೂ ಕೂಡ ಚೆನ್ನಾಗೂ ಕೂಡ ಇರ್ಬೋದು. ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ವಿಡಿಯೋ. ಈ ವಿಡಿಯೋ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.